ಮಂಗಳೂರು ವಿಶ್ವವಿದ್ಯಾನಿಲಯ BA 5ನೇ ಪದವಿಯ ಈ ಕಂಟೆಂಟ್ ಉಪನ್ಯಾಸ ಮಾಲಿಕೆಗೆ ನಾನು ಎಂ ಚನ್ನಪೂಜಾರಿ, ಸಹ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ವಿಜಯ ಕಾಲೇಜು ಮುಲ್ಕಿ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಉಪನ್ಯಾಸ ಮಾಲಿಕೆಯಲ್ಲಿ ರೋಲ್ ಆಫ್ ಟೆಕ್ನಾಲಜಿ ಇನ್ ಇಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯಲ್ಲಿ ತಾಂತ್ರಿಕತೆಯ ಪಾತ್ರ ಏನು ಅನ್ನುವುದರ ಬಗ್ಗೆ ನಾವು ಚರ್ಚೆಯನ್ನು ಮಾಡುವ. ಅಬ್ಜೆಕ್ಟಿವ್ಸ್ ಆಫ್ ದಿಸ್ ಲೆಕ್ಚರ್: ಟೆಕ್ನಾಲಜಿ ಆ್ಯಂಡ್ ಇಟ್ಸ್ ರೋಲ್. ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ತಾಂತ್ರಿಕತೆಯ ಉದ್ದೇಶ ಏನು, ಅದು ಏನು ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ತಿಳ್ಕೊಳ್ಳುವುದಾಗಿದೆ. ದೆನ್ ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ. ತಾಂತ್ರಿಕತೆಯನ್ನು ಆರ್ಥಿಕ ವಿವಿಧ ಕ್ಷೇತ್ರಗಳಲ್ಲಿ ಬಳಸಿಕೊಂಡು ಉತ್ಪಾದಕತೆಯನ್ನು ಜಾಸ್ತಿ ಮಾಡಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ಕ್ರೀಸಿಂಗ್ ಕ್ವಾಲಿಟಿ ಎಕ್ಸಲೆನ್ಸ್. ಎಲ್ಲ ಕ್ಷೇತ್ರಗಳಲ್ಲಿ ಗುಣಮಟ್ಟ ಸುಧಾರಣೆ, ಗುಣಮಟ್ಟವನ್ನು ಅಭಿವೃದ್ಧಿಪಡಿಸುವಂಥದ್ದು. ಇದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದು ಈ ವಿಡಿಯೋವನ್ನು ನೀವು ವೀಕ್ಷಿಸಿದ ಮೇಲೆ ಅರ್ಥವಾಗುತ್ತೆ. ಆಮೇಲೆ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಸೆಷನ್. ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೆಕ್ನಾಲಜಿ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿ ಮತ್ತು ತಾಂತ್ರಿಕತೆಯ ನಡುವಣ ಇರತಕ್ಕಂತಹ ಸಂಬಂಧ ಅರ್ಥವಾಗ್ತದೆ. ದೆನ್ ಟೆಕ್ನಾಲಜಿಕಲ್ ಗ್ಯಾಪ್ ಇನ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಅನಭಿವೃದ್ಧ ದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ಇನ್ನೂ ಟೆಕ್ನಾಲಜಿ ನಾವು ಅಪ್ಗ್ರೇಡೇಷನ್ ಮಾಡಬೇಕಾಗಿದೆ ಅಂತಕ್ಕಂಥದ್ದು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ವಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಪ್ರಾಪ್ರಿಯೇಟ್ ಟೆಕ್ನಾಲಜಿ. ಸೂಕ್ತ ತಂತ್ರಜ್ಞಾನ ಯಾವ್ಯಾವ ದೇಶದ ಆರ್ಥಿಕತೆ ಮತ್ತು ಅದರ ಸಂಪನ್ಮೂಲಕ್ಕೆ ಅನುಗುಣವಾಗಿ ನಾವು ಎಂಥ ತಾಂತ್ರಿಕತೆ ನಮಗೆ ಬೇಕು ಅನ್ನೋದನ್ನ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಟೆಕ್ನಾಲಜಿ ಈಸ್ ಅನ್ ಆರ್ಟ್, ಎ ಸ್ಕಿಲ್ ಆರ್ ಎಬಿಲಿಟಿ ವಿಚ್ ಈಸ್ ಯೂಸ್ಡ್ ಟು ಕ್ರಿಯೇಟ್, ಡೆವಲಪ್ ಪ್ರಾಡಕ್ಟ್ಸ್ ಅಂಡ್ ಅಕ್ವೈರ್ ನಾಲೆಜ್. ಇದು ತಾಂತ್ರಿಕತೆಯ ಅರ್ಥ. In the areas where we can utilize the technology, like in health aspects, standard of education, food production, infrastructure, ಈ ಎಲ್ಲ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ನಾವು ಬಳಸಿಕೊಂಡಾಗ ಉತ್ಪಾದಕತೆ ಜಾಸ್ತಿ ಮಾಡಲಿಕ್ಕಾಗತ್ತೆ. ಲೈಕ್ ಹೆಲ್ತ್ ಏರಿಯಾಸ್ ಅಲ್ಲಿ, ಇನ್ ಎಜುಕೇಶನ್, ಆಹಾರದ ಉತ್ಪಾದನೆಯಲ್ಲಿ, ಆಹಾರದ ಸಂಸ್ಕರಣೆಯಲ್ಲಿ, ದೆನ್ ಕ್ರಿಯೇಷನ್ ಆಫ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಮೂಲಭೂತ ಸೌಕರ್ಯಗಳನ್ನು ವರ್ಧಿಸಲಿಕ್ಕೆ ನಾವು ತಂತ್ರಜ್ಞಾನವನ್ನು ಬಳಸಿಕೊಳ್ಬೇಕಾಗತ್ತೆ. ಟೆಕ್ನಾಲಜಿ ಆ್ಯಂಡ್ ಡಿಫರೆಂಟ್ ಸೆಕ್ಟರ್ಸ್. ವಿವಿಧ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬಹುದು. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಡಕ್ಷನ್. ಬಿಕಾಸ್ ವೆನ್ ವಿ ಯೂಸ್ sophisticated modern technology in agriculture, like using of fertilizers, pesticides, weeding machines, harvesters, tractors, spray pumps, and even food processing also we can use a different technology. ಹಾಗಾಗಿ ತಂತ್ರಜ್ಞಾನವನ್ನು ನಾವು ಬಳಸಿಕೊಂಡಾಗ ಆಹಾರ ಕ್ಷೇತ್ರಗಳಲ್ಲಿ ಅಥವಾ ಕೃಷಿ ಕ್ಷೇತ್ರಗಳಲ್ಲಿ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. As I told in the earlier session, the Green Revolution technology of 1966, which has led to a spectacular changes in the agricultural production of India. Such a huge increase in the wheat production in Punjab, ಹಾಗಾಗಿ ಇದನ್ನು ಪಂಜಾಬಿನ ಗೋಧಿ ಕ್ರಾಂತಿ ಅಂತ ಕರಿತೀವಿ. ವಾಟರ್ ಸೀಡ್ ಫರ್ಟಿಲೈಸರ್ ಟೆಕ್ನಾಲಜಿ ಅಂತ ನಾವು ಕರಿತೀವಿ. ಸಾಧ್ಯ ಆಯಿತು ಬಿಕಾಸ್ ಆಫ್ ದಿ ಇಂಟ್ರೊಡಕ್ಷನ್ ಆಫ್ ಮಾಡರ್ನ್ ಟೆಕ್ನಾಲಜಿ. ನಾವು ಮಾರ್ಕೆಟಲ್ಲಿ ಹೋಗಿ ನೋಡಿದ್ರೆ ಇವತ್ತು ವಿವಿಧ ನಮೂನೆಯ ಹಣ್ಣುಗಳು, ವಿವಿಧ ನಮೂನೆಯ ಆಹಾರ ಧಾನ್ಯಗಳು ಅಥವಾ ತರಕಾರಿಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ರೀತಿ ಸಂಕರ ತಳಿ ಅಭಿವೃದ್ಧಿಯಿಂದಾಗಿ ಹೊಸ ಹೊಸ ನಮೂನೆಯ ಉತ್ಪನ್ನಗಳನ್ನು ನಮಗೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಉಂಟು, ಕ್ರಾಸ್ ಬ್ರೀಡಿಂಗ್ ಟೆಕ್ನಾಲಜಿಯಿಂದಾಗಿ. ಸೊ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ದ ಯೂಸ್ ಆಫ್ ಟೆಕ್ನಾಲಜಿ ಇಸ್ ಇನ್ಎವಿಟಬಲ್. ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಉತ್ಪಾದನಾ ಕ್ಷೇತ್ರಗಳಲ್ಲಿ, ಮೇ ಬಿ ಇನ್ ರೈಲ್ವೇಸ್ ಆರ್ ಇನ್ ಆಟೋಮೊಬೈಲ್ ಸೆಕ್ಟರ್, ಇನ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ, ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, in any industrial sector where
we can use the modern technology. Division of labor, specialization is possible when we use the modern technology. ಆಧುನಿಕ ತಂತ್ರಜ್ಞಾನವನ್ನ ನಾವು ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಳಸಿದಾಗ ಶ್ರಮ ವಿಭಜನೆ, ಶ್ರಮ ನೈಪುಣ್ಯತೆ, ಆ ಮೂಲಕವಾಗಿ ದಕ್ಷತೆ ಜಾಸ್ತಿ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ. Fourthly, banking innovations. Today, banking sector has reached almost all the sections of the community. And hitherto unbanked areas today are accessible to the banks, even nook and corner of the country. Even in all LDCs, they have good banking system. People have the banking habits. They open the different types of accounts like savings account, cumulative deposits account, etc. And we are today more exposed to the internet banking or the online banking. So this is a paperless banking where without physically going to the doors of the bank, sitting at home, we can use your desktop or the laptop or the mobile phone for discharging the banking functions. Thus, banking innovations is possible because of the introduction of innovative technology. In the service sectors like health, education, and the transport sector, in administration, in trade and commerce, where we use the modern technology, and in especially the communication era, we are living in a communication era where modern technology plays a very important role in the telecommunication area or in the communication field. ಈ ತರ ಸಂವಹನ ಕ್ಷೇತ್ರಗಳಲ್ಲಿ ಇವತ್ತು ನಮಗೆ ಉನ್ನತ ತಂತ್ರಜ್ಞಾನದ ಮೂಲಕ ಬಹಳ ಬೇಗವಾಗಿ ಮತ್ತು ವೇಗವಾಗಿ ನಮಗೆ ದೂರದ ಪ್ರದೇಶಗಳಲ್ಲಿ ಮಾಹಿತಿಗಳನ್ನ ತಲುಪಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಸೇವಾ ವಲಯದಲ್ಲಿ ಕೂಡ ತಂತ್ರಜ್ಞಾನದ ಬಳಕೆ ಆರ್ಥಿಕ ಅಭಿವೃದ್ಧಿಯನ್ನು ಮತ್ತಷ್ಟು ಪ್ರಚೋದಿಸಿದೆ. ಟೆಕ್ನಾಲಜಿ ಅಂಡ್ ಹೆಲ್ತ್ ಸೆಕ್ಟರ್, ಆರೋಗ್ಯ ಕ್ಷೇತ್ರಗಳಲ್ಲಿ ನಾವು ಇವತ್ತು ಔಷಧಿಯದ ಉತ್ಪಾದನೆಯಲ್ಲಿ, ಔಷಧದ ವಿಲೇವಾರಿ ಅಥವಾ ಹಂಚಿಕೆಯ ಕ್ಷೇತ್ರಗಳಲ್ಲಿ, ಔಷಧ ಕ್ಷೇತ್ರಗಳಲ್ಲಿ ನಾವು ಮಹತ್ತರವಾದ ಸಾಧನೆಯನ್ನ ಮಾಡಿದ್ದೇವೆ. The technology is most essential in the birth control area because in a country where population growing at a very faster rate, we must need the different birth control devices and awareness. People must understand this. And at the same time, reducing the death rate. On the eve of independence, the death rate was very high in India, high death rate. Today, the death rate has come down to 8 to 9 per thousand population in a year. Thanks to the efforts of our government and also our scientists and doctors for working hard, taking so much toil and trouble in providing good health to the people. ಜನರಿಗೆ ಇವತ್ತು ಒಳ್ಳೆಯ ಆರೋಗ್ಯ ಸೇವೆಗಳು ಸಿಗ್ತಾ ಇದೆ. ಮತ್ತೆ ಯಾವುದೇ ಕಾಯಿಲೆಗೆ ನಿಗದಿತ ಸಂದರ್ಭಗಳಲ್ಲಿ ಔಷಧಿಯನ್ನು ಕಂಡುಹಿಡಿದು ಅದನ್ನ ರೋಗಿಗಳಿಗೆ ತಲುಪಿಸ್ತಕ್ಕಂಥ ತಂತ್ರಜ್ಞಾನ ನಮ್ಮಲ್ಲಿದೆ. ಹಾಗಾಗಿ ಮರಣ ದರವನ್ನು ಕಡಿಮೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗಿದೆ, ಶಿಶು ಮರಣ ಸಂಖ್ಯೆ ಕಡಿಮೆ ಆಗಿದೆ, ಮೆಟರ್ನಲ್ ಡೆತ್ ಕಡಿಮೆ ಆಗಿದೆ, ಜನರ ಸರಾಸರಿ ಆಯುಷ್ಯ ವಯೋಮಾನ ಏನಿದೆ ಅದು ಜಾಸ್ತಿ ಆಗಿದೆ. ಹೀಗಾಗಿ ಆರೋಗ್ಯ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಜನನ ದರವನ್ನ ನಿಯಂತ್ರಿಸುವಲ್ಲಿ ಮತ್ತು ಮರಣ ದರವನ್ನ ಕಡಿಮೆ ಮಾಡುವಲ್ಲಿ ತಂತ್ರಜ್ಞಾನ ಮಹತ್ತರ ಪಾತ್ರವನ್ನು ವಹಿಸಿದೆ. ಇನ್ ಮಾಡರ್ನ್ ಹೆಲ್ತ್ ಫೆಸಿಲಿಟೀಸ್, sophisticated hospitals and updated technologies used like X-ray technology or endoscopy, there are so many technologies in the health sector where these facilities are able to reduce the health risks, and people have also today got awareness regarding technology in the health sector and also how to use the technology in improving our health. Then let me now glance upon the types of technology. ಯಾವ್ಯಾವ ನಮೂನೆ ಟೆಕ್ನಾಲಜಿಗಳು ಒಂದು ದೇಶದಲ್ಲಿ ಇರುತ್ತೆ. ಒಂದು ಶ್ರಮ ಆಧಾರಿತ ತಂತ್ರಜ್ಞಾನ, ಇನ್ನೊಂದು ಬಂಡವಾಳ ಆಧಾರಿತ ತಂತ್ರಜ್ಞಾನ.
labor intensive technology and capital intensive technology. What is the meaning of labor intensive technology? Labor intensive technology, depending upon the availability of labor supply in the country, uses more doses of labor in the production area. ಉತ್ಪಾದನೆಯಲ್ಲಿ ಹೆಚ್ಚೆಚ್ಚು ಶ್ರಮವನ್ನು ಬಳಸಿಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ದೇಶದಲ್ಲಿ ಶ್ರಮ ಜಾಸ್ತಿ ಉಂಟು, ಲೇಬರ್ ಸಪ್ಲೈ ಜಾಸ್ತಿ ಉಂಟು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ಪಾಪ್ಯುಲೇಷನ್ ಇದೆ. ಸೊ ಹಾಗಾಗಿ ದೀಸ್ ಕಂಟ್ರೀಸ್ ವಿಲ್ ಡಿಪೆಂಡ್ ಅಪಾನ್ ದ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ. ಅಂಡ್ ದೋಸ್ ಕಂಟ್ರೀಸ್ who have large supply of capital resources, they depend upon the capital intensive technology, because like America, where they use more capital in the production field. ಹಾಗಾಗಿ ಎರಡು ತಂತ್ರಜ್ಞಾನವನ್ನು ನಾವಿಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಒಂದು ಶ್ರಮ ಆಧಾರಿತ ತಂತ್ರಜ್ಞಾನ, ಇನ್ನೊಂದು ಬಂಡವಾಳ ಆಧಾರಿತ ತಂತ್ರಜ್ಞಾನ. And what is appropriate technology? Appropriate technology, ಸೂಕ್ತ ತಂತ್ರಜ್ಞಾನ ಅಂದ್ರೆ ಏನು? ಸೂಕ್ತ ತಾಂತ್ರಿಕತೆ ಅಂತ ಹೇಳಿದ್ರೆ ಒಂದು ದೇಶದ ಸಂಪನ್ಮೂಲಗಳ ಲಭ್ಯತೆಯನ್ನ ಗಮನದಲ್ಲಿ ಇಟ್ಟುಕೊಂಡು, ಅಥವಾ ಆ ದೇಶದ ಜನರ ಶ್ರಮ ನೈಪುಣ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಎಂಥ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬಹುದು ನಾವು. ವಾಟ್ ಟೈಪ್ ಆಫ್ ಟೆಕ್ನಾಲಜಿ ಎ ಕಂಟ್ರಿ ಕ್ಯಾನ್ ಯುಟಿಲೈಸ್, ಇಟ್ ಈಸ್ ಕಾಲ್ಡ್ ದ ಅಪ್ರೋಪ್ರಿಯೇಟ್ ಟೆಕ್ನಾಲಜಿ. Alain Brozen, according to him, the appropriate technology for an area depends on its resource patterns and its markets. And also Vakil and Brahmananda gives the same type of opinion. That is, appropriate technology is one which depend upon the resource patterns of the country and its markets. ಅಲ್ಲಿಯ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಅಲ್ಲಿ ಸಿಗುವಂತ ಸಂಪನ್ಮೂಲಗಳ ಮೇಲೆ ಅವಲಂಬಿಸಿಕೊಂಡಿದೆ. Then let me just think about and talk about the transfer of technology. ಇವತ್ತೇನಾಗಿದೆ, ವಿಶ್ವದಲ್ಲಿ ಶ್ರೀಮಂತ ದೇಶಗಳಲ್ಲಿ ಒಳ್ಳೊಳ್ಳೆಯ ತಂತ್ರಜ್ಞಾನ ಉಂಟು. ಆಮೇಲೆ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಅಷ್ಟರ ಮಟ್ಟಿನ ತಂತ್ರಜ್ಞಾನ ಇಲ್ಲ. ಹಾಗಾಗಿ ಆ ಶ್ರೀಮಂತ ದೇಶಗಳ ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳ ತಂತ್ರಜ್ಞಾನವನ್ನ ಅನಭಿವೃದ್ಧಿ ದೇಶಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಏನು, ಬಂಡವಾಳ ಹೂಡಿಕೆಯ ಮುಖಾಂತರವೋ, ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಳೋದ್ರ ಮುಖಾಂತರವೋ, ಅಥವಾ ಪರಸ್ಪರ ಒಡಂಬಡಿಕೆ ಅಗ್ರಿಮೆಂಟ್ ಮೂಲಕವೋ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಗ್ಯಾಟ್ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆ ಇತ್ತು, ಆಮೇಲೆ ಈಗ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ಇದೆ. ಸೊ ಇವುಗಳ ಮೂಲಕ ಎಲ್ಲ ತಂತ್ರಜ್ಞಾನವನ್ನ ವರ್ಗಾಯಿಸಲಿಕ್ಕೆ ಸಾಧ್ಯ ಉಂಟು. ವೈ transfer of technology is needed in the international sphere to overcome backwardness. Economically underdeveloped countries ಗಳಿಗೆ ತಂತ್ರಜ್ಞಾನವನ್ನು ವರ್ಗಾಯಿಸುವುದರ ಮೂಲಕವಾಗಿ ಆ ದೇಶದ ಬಡತನವನ್ನ ಮತ್ತು ಆರ್ಥಿಕ ಅನಭಿವೃದ್ಧಿತನವನ್ನ ನಮಗೆ ತೊಡೆದುಹಾಕಲಿಕ್ಕೆ ಸಾಧ್ಯ ಉಂಟು. ಅಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋದು, ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ, ಟು ಮೇಕ್ LDCs ಮೋರ್ ಕಾಂಪಿಟೇಟಿವ್, ಸ್ಪರ್ಧೆಯಲ್ಲಿ ಅವುಗಳು ಭಾಗವಹಿಸುವಂತೆ ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು. LDCs ಲೆಸ್ ಡೆವಲಪ್ಡ್ ಕಂಟ್ರೀಸ್, ಅವುಗಳಿಗೆ ನಾವು ಏನು ದೇಶಗಳ ನಡುವಣ ಈ ತಾಂತ್ರಿಕ ಸ್ಪರ್ಧೆಯ ಭರಾಟೆಯಲ್ಲಿ ಭಾಗವಹಿಸಲಿಕ್ಕೆ ಅವುಗಳಿಗೆ ಸಾಧ್ಯ ಆಗುತ್ತೆ. ಟು ಫಿಲ್ ಟೆಕ್ನಾಲಜಿಕಲ್ ಗ್ಯಾಪ್, ಶ್ರೀಮಂತ ದೇಶ ಮತ್ತು ಬಡ ದೇಶಗಳ ನಡುವಣ ಇರ್ತಕ್ಕಂಥ ತಾಂತ್ರಿಕ ಈ ಒಂದು ಗ್ಯಾಪ್ ಏನಿದೆ ಇದನ್ನ ನಮಗೆ ಸರಿಪಡಿಸಿ ಸಾಧ್ಯ ಉಂಟು. ಹೇಗೆ? ಥ್ರೂ ಟ್ರಾನ್ಸ್ಫರಿಂಗ್ ಟೆಕ್ನಾಲಜಿ ಫ್ರಮ್ developed countries to underdeveloped countries. To conclude, technological development will help to utilize idle resources of underdeveloped countries for more output and employment. A move from lower isocons to higher isocons. A move from lower isocons to higher isocons. Isocons ಅಂತ ಹೇಳಿದ್ರೆ ಸಮ ಉತ್ಪನ್ನ ರೇಖೆ. ಸಮ ಉತ್ಪನ್ನ ರೇಖೆಗಳು ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತದೆ, ಮತ್ತು ನಾವು ಬಲಗಡೆಗೆ ಐಸೋಕಾಂಟ್ 1 ಇಂದ ಐಸೋಕಾಂಟ್ 2, ಐಸೋಕಾಂಟ್ 3, ಐಸೋಕಾಂಟ್ 4ಗೆ ಬಲಗಡೆಗೆ ಹೋಗ್ತಾ ಇದ್ದಂತೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಸಮ ಉತ್ಪನ್ನ ರೇಖೆಯಲ್ಲಿ ನಾವು ಬಲಮುಖಕ್ಕೆ ಹೋದಂತೆ ಉತ್ಪಾದಕತೆ ಜಾಸ್ತಿ ಆಗ್ತದೆ. ಇಫ್ ಎನಿ ಕಂಟ್ರಿ ವಾಂಟ್ಸ್ ಟು ಮೂವ್ ಅಪ್ವರ್ಡ್ ಆರ್ ಮೂವ್ ಟುವರ್ಡ್ಸ್ ಹೈಯರ್ ಐಸೋಕಾಂಟ್ಸ್, ಇಟ್ ಹ್ಯಾಸ್ ಟು ಯುಟಿಲೈಸ್ ಎ ಸೂಟೇಬಲ್ ಟೆಕ್ನಾಲಜಿ. A technological upgradation is very essential. ಇಷ್ಟು ಹೇಳ್ತಾ ನಾವು ಇವತ್ತಿನ ಉಪನ್ಯಾಸ ಮಾಲಿಕೆಯನ್ನು ಮುಗಿಸುವ. ತಮಗೆಲ್ಲರಿಗೂ ನಮಸ್ಕಾರ.